ಇಡೀ ಪಾದಯಾತ್ರೆ ನಲ್ಲಿ ಭಾಗವಹಿಸಿ ಸಭೆಯಲ್ಲಿ ಮಾತನಾಡಿ ಬಂದ ಮೇಲೆ ಅವರು ಪಾದಯಾತ್ರೆಯನ್ನು ಮಾಡತಕ್ಕಂಥದ್ದಕ್ಕೆ ತಡೆದಿದ್ದಾರೆ ಅನ್ನೋ ವಿಷಯ ಕೇಳಿದೆ. ನಾನೀಗ ತಾನೇ ನಮ್ಮ ಸ್ವಗೃಹದಲ್ಲಿರ್ತಕ್ಕಂಥ TV9 ಏನು ಈ ಘಟನೆ ನಡೆದಿದೆ, ಅದು ಹೌದು, ಸರ್ಕಾರ ಈ ರೀತಿ ತಡೆ ಮಾಡೋದ್ರಿಂದ ಯಾರು ಅತ್ಯಂತ ಕಡು ಬಡತನಕ್ಕೆ ಸೇರಿರ್ತಕ್ಕಂಥ ಸುಮಾರು 100ಕ್ಕೆ 7,800 ಎಕರೆ ಭೂಮಿನಲ್ಲಿ 80%ಗಿಂತ ಹೆಚ್ಚು 1 ಗುಂಟೆಯಿಂದ 5 ಗುಂಟೆವರೆಗೆ ಇಟ್ಕೊಂಡಿರ್ತಕ್ಕಂಥ ಅತ್ಯಂತ ಕಡು ಬಡವರಿದ್ದಾರೆ. ಅವರ ಮುಂದಿನ ಜೀವನಕ್ಕೆ ಅತ್ಯಂತ ಹೇಯವಾದಂಥ ಕೃತ್ಯವನ್ನು ಮಾಡ್ತಕ್ಕಂಥದ್ದಕ್ಕೆ ಏನು ಸರ್ಕಾರ ಮುಂದಾಗಿದ್ದಾರೋ, ನಾನು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತನಾಡೋದಿಲ್ಲ. ನಿನ್ನೆ ಮುಖ್ಯಮಂತ್ರಿಗಳು ಯಾರು ಜಮೀನು ಕೊಡೋದಿಲ್ವೋ ನಾವು ಅವ್ರಿಗೆ ಬಲಾತ್ಕಾರ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಯಾಕೆ ತಡೆದರು? ಇದು ನಿಗೂಢವಾದ ಪ್ರಶ್ನೆ. ನಾನು ರಾಜಕೀಯ ಜೀವನದಲ್ಲಿ 70 ವರ್ಷ ರೈತರ ಪರವಾಗಿ ಹೋರಾಟ, ಹಲವಾರು ನಿದರ್ಶನಗಳನ್ನು ನಾನು ಕೊಡಬಲ್ಲೆ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಸುಮಾರು 35-40 ಸಾವಿರ ಖಾಲಿ ನಿವೇಶನಗಳು ಯಾರೂ ಅದನ್ನು ಕೊಂಡ್ಕೊಳ್ಳಲಿಕ್ಕೆ ಬರದೇ ಇರತಕ್ಕಂಥ ಸನ್ನಿವೇಶದಲ್ಲಿ BDA ವತಿಯಿಂದ ಬೇರೆ ಬೇರೆ ಬಡಾವಣೆಗಳಲ್ಲಿ ಮಾಡಿರೋ ಖಾಲಿ ನಿವೇಶನಗಳು ಬಿದ್ದಿರು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಇವತ್ತು ಯಾರು ಜೀವನವನ್ನು ನಡೆಸ್ತಾ ಇದ್ದಾರೋ ಅದು ಒಕ್ಕಲಿಗರಲ್ಲ. ಬರೀ ಒಕ್ಕಲಿಗರಿಗೋಸ್ಕರ ದೇವೇಗೌಡರು, ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು ಹೋರಾಟ ಮಾಡ್ತಾರೆ ಅಂತ ಭಾವಿಸಬಾರ್ದು. ಹಲವಾರು ಸಣ್ಣ ಸಣ್ಣ ಸಮುದಾಯ ಇದೆ, ಹಿಂದುಳಿದ ಸಮುದಾಯ ಇದೆ, ಅತ್ಯಂತ ಸಂಕಷ್ಟದಲ್ಲಿರ್ತಕ್ಕಂಥ ಬಡವರಿದ್ದಾರೆ. ಅವರ ಹೊಟ್ಟೆ ಮೇಲೆ ಹೊಡೆಯತಕ್ಕಂಥ ಕೆಲಸಕ್ಕೆ ಏನಾದರೂ ನಾನು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತಾಡೋದಿಲ್ಲ. ಅವರು ಇವತ್ತವರೆಗೂ ಸಹಕರಿಸಿದ್ದಾರೆ. ಆದರೆ ಅವ್ರ ಮೇಲೆ ಒತ್ತಾಯ ಹಾಕಿದರೆ ಸರ್ಕಾರ, ಅವರು ಅನಿವಾರ್ಯ. ಅದರ ಬಗ್ಗೆ ನಾನು ಮಾತನಾಡೋದಿಲ್ಲ. ಈ ವಿಷಯದಲ್ಲಿ ನಾನು ನಾಳೆ ಬೆಂಗಳೂರಿಗೆ ಹೋಗ್ತೇನೆ. ನಾನು ನಡೆದಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಅಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು, ನಿಖಿಲ್ ಕುಮಾರಸ್ವಾಮಿಯವರಿರ್ಬೋದು, ಮಾಗಡಿ ಮಾಜಿ ಶಾಸಕರಾದ ಮಂಜು ಅವರಿರ್ಬೋದು, ನಮ್ಮ ಪಕ್ಷದ ರಾಮನಗರ ಘಟಕದ ಅಧ್ಯಕ್ಷರಿರ್ಬೋದು, ಎಲ್ಲ ಮುಖಂಡಗಳ ಜೊತೆ ನಾಳೆ ಸಮಾಲೋಚನೆ ಮಾಡಿ ನಾವೇನು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲಿ 18ನೇ ತಾರೀಕು ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವೋ, ಆ ಸಭೆಗೆ ಏನಾದರೂ ಆತಂಕ ಬಂದರೆ ನಾನು ಅವತ್ತು ಹೋರಾಟದಲ್ಲಿ ನಾನು ಭಾಗವಹಿಸ್ತೇನೆ. ಸರ್ಕಾರ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಅವಲಂಬನೆ